ರಾಜ್ಯ ಬಿಜೆಪಿಯಲ್ಲಿ ಬಳ್ಳಾರಿ ರಾಜಕಾರಣ ಬೆಂಕಿಯನ್ನೇ ಹೊತ್ತಿಸಿದೆ. ಶ್ರೀರಾಮುಲು ವರ್ಸಸ್ ಜನಾರ್ದನ ರೆಡ್ಡಿ ನಡುವಣ ಫೈಟ್ ಈಗ ಮುಂದುವರೆದಿದ್ದು, ಇದಕ್ಕೆ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಕೂಡ ಆಗಿದೆ. ಈ ಆರೋಪವನ್ನು ಮಾಡ್ತಾ ಇರೋದು ಖುದ್ದು ಜನಾರ್ದನ ರೆಡ್ಡಿ ಅವರೇ. ಡಿಕೆ ಶಿವಕುಮಾರ್ ಅವರು ತಮ್ಮ ಹಾದಿಯನ್ನ ಸುಗಮ ಮಾಡಿಕೊಳ್ಳಿಕ್ಕೆ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಕರೆಸಿಕೊಳ್ಳಿಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಳ್ಳಾರಿ ರಾಜಕಾರಣ ನಿನ್ನೆಯಿಂದ ಬೆಂಕಿಯನ್ನ ಹೊತ್ತಿಸಿದೆ. ಶ್ರೀರಾಮುಲು ವರ್ಸಸ್ ಜನಾರ್ದನ ರೆಡ್ಡಿ ನಡುವಣ ಫೈಟ್ ಮುಂದುವರೆದಿದೆ. ಒಳಗುಟ್ಟು ಒಳೇಟು ರಾಮುಲು ರೆಡ್ಡಿ ನಡುವೆ ಈಗ ಕಗ್ಗಂಟಾಗಿ ಮಾರ್ಪಟ್ಟಿದೆ. ರಾಮುಲು ರೆಡ್ಡಿ ಜಗಳಕ್ಕೂ ಡಿಕೆಗೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಆ ಲಿಂಕ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಂಶಗಳು ಕೂಡ ಆಡ್ ಆನ್ ಆಗ್ತಾ ಇದೆ. ಕಾಂಗ್ರೆಸ್ಗೆ ರಾಮುಲು ಸೇರಿಸಿಕೊಳ್ಳೋದಕ್ಕೆ ಡಿಕೆಶಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಅನ್ನೋ ವಿಷಯ. ಈ ವಿಷಯವಾಗಿ ಶಾಸಕ ಜನಾರ್ದನ ರೆಡ್ಡಿ ಅವರೇ ಹೊಸ ಬಾಂಬ್ ಅನ್ನ ಸಿಡಿಸಿದ್ರು. ಇಬ್ಬರು ಎಸ್ಟಿ ನಾಯಕರಿಗೆ ಟಕ್ಕರ್ ಕೊಡೋ ಸಲುವಾಗಿ ಆಪರೇಷನ್ ಅನ್ನ ಮಾಡಲಾಗ್ತಾ ಇದೆ ಅನ್ನೋದು ಅವರ ಆರೋಪ. ಆದರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತೇಳಿ ಶ್ರೀರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ನಾನು ಹೇಳ್ತಾ ಇರೋದೇನೆಂದ್ರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿತ್ತು. ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು. ಆದ್ರೆ ಹೋಗ್ತಾ ಹೋಗ್ತಾ ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂತದ್ದು. ನಾನು ಕೊನೆಗೆ ಹೇಳೋದಂದ್ರೆ ಇಷ್ಟೇ, ಭಗವಂತನ ಮುಂದೆ ಹೋಗಿ ನನ್ನ ಸ್ನೇಹಿತನಿಗೆ ನಾನು ಆರೋಪಗಳು ಮಾಡಿದೆ, ನಾನು ದ್ರೋಹ ಮಾಡಿದೆ, ತಾಯಿ ನನ್ನ ಕ್ಷಮಿಸು ಅಂತ ಹೇಳಿ ಕಣ್ಣೀರಿಂದ ಹೋಗಿ ಆ ತಾಯಿನ ಪ್ರಾರ್ಥನೆ ಮಾಡ್ಕೊಂಡ್ರೆ ಏನಾದ್ರೂ ಆ ಭಗವಂತ, ಯಾಕಂದ್ರೆ ನಾನು ಕರ್ಮ ಸಿದ್ಧಾಂತವನ್ನ ನಂಬಿರುವಂತವ್. ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂಥವ್. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿದಲ್ಲಿ ನೋವಾದಂಥ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ, ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಿ. ಹಂಗಾಗಿ ಅವ್ರು ಊಹೆ ಇರ್ಬೋದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕೆ, ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನ್ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನ. ನಾನು ಅವ್ರ ಮಟ್ಟಾಕಕ್ಕೆ ನಾನೇ ಅವ್ರ ಸಮುದಾಯ ಅಂದರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ. ಅಣ್ಣ ಯಾವತ್ತು ಕೂಡ ಯಾರಿಗೆ ಬೇಕಿದ್ದಾರೆ 137 ಗೆದ್ದಾರಣ್ಣ. ನಮ್ ಇವತ್ತು ಸೋತಂತವನ್ ರಾಮ್ಲು ಸೋತಂತವಣ್ಣ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಪರಿಸ್ಥಿತಿ ಆ ರೀತಿಯಾಗಿ ನಿರ್ಮಾಣ ಆಗಿದ್ರಿಂದ ರಾಮುಲು ಅಸಮಾಧಾನ ಸ್ಫೋಟ ಆಗಿದ್ದಲ್ವಾ? ಇದನ್ನ ಬೇರೆ ಆಂಗಲ್ ಕೊಡೋ ಮೂಲಕವಾಗಿ ತಾವು ಸೇಫ್ ಆಗೋದಕ್ಕೆ ನೋಡ್ತಾ ಇದ್ದಾರಾ ರೆಡ್ಡಿ? ದಿವ್ಯ, ಖಂಡಿತವಾಗಿ ಕೂಡ ರಾಜಕಾರಣದಲ್ಲಿ ತಾವು ಸೇಫ್ ಆಗಬೇಕು ಅಂದರೆ ಬೇರೆ ಬೇರೆ ರೀತಿಯ ಬಿಲ್ಬಾಣಗಳನ್ನು ಬಿಡಲೇಬೇಕಾಗತ್ತೆ. ಆ ಅಸ್ತ್ರವನ್ನು ಸಾಕಷ್ಟು ರಾಜಕಾರಣಿಗಳು ಬಿಟ್ಟಿದ್ದಿದೆ. ಆದರೆ ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಇರ್ತಕ್ಕಂಥ ಮಾಹಿತಿ ಏನು? ನಿಜಕ್ಕೂ ಕೂಡ ಶ್ರೀರಾಮುಲು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಸಂಪರ್ಕ ಸಾಧಿಸಿ ಈ ಒಂದು ಮಾತುಕತೆ ಆಗಿಲ್ವೋ, ಅಥವಾ ಅಡ್ಡೇಟ್ ಮೇಲೆ ಗುಡ್ಡೇಟು ಅನ್ನೋ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ರ? ಅಂದರೆ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಈ ರೀತಿ, ಆ ಕಾರಣಕ್ಕೋಸ್ಕರ ಹೇಳಿದೆ ಅಂತ. ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಆಗಬೇಕು. ಯಾಕೆಂದರೆ ರಾಮುಲು ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಡಿ ಕೆ ಶಿ ಆಪರೇಷನ್ ಸುಳ್ಳು, ಜನಾರ್ದನ್ ರೆಡ್ಡಿ ಅವರು ಆಪರೇಷನ್ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿರ್ತಾರೆ, ಅದು ಸುಳ್ಳು. ಅವರು ಒಂದು ರೀತಿಯಲ್ಲಿ ಸುಳ್ಳನ್ನೇ ಸತ್ಯ ಮಾಡೋದಕ್ಕೆ ಹೊರಡ್ತಾರೆ ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳು, ನಾನು ಯಾರೂ ಸಂಪರ್ಕ ಮಾಡಿಲ್ಲ ಅಂತ. ಆದರೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳಲ್ಲಿ, ಅಂದರೆ ಕಾಂಗ್ರೆಸ್ನ ರಾಜಕೀಯ ಬೆಳವಣಿಗೆಗಳು ಏನಿತ್ತು ಅದನ್ನು ನೋಡೋದಾದರೆ ಅದಕ್ಕೆ ತಾಳೆ ಆಗೋ ರೀತಿಯಲ್ಲಿ ಕೆಲ ಒಂದು ಹೇಳಿಕೆಗಳು ಕೂಡ ಒಂದು ರೀತಿಯಲ್ಲಿ ಮ್ಯಾಚ್ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಕಾಂಗ್ರೆಸ್ನ ಒಳಗಡೆ ಪದೇ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ರೀತಿಯಲ್ಲಿ ಮಾತಿನ ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ 1 ಪರ್ಸನ್ 1 ಪೋಸ್ಟು ಮತ್ತು ಪವರ್ ಶೇರ್ ವಿಚಾರವಾಗಿ ಕೂಡ ಸಾಕಷ್ಟು ಗೊಂದಲವನ್ನು ಮಾಡಿಕೊಂಡಿದ್ರು. ಹಾಗಾಗಿ ರಾಮುಲು ಅವರನ್ನು ತಂದುಬಿಟ್ರೆ ತಕ್ಷಣಕ್ಕೆ ಅವ್ರನ್ನ ಕಟ್ಟಿ ಹಾಕೋದು ಸಾಧ್ಯನಾ? ಖಂಡಿತವಾಗಿ ಕೂಡ ಸಾಧ್ಯ ಇರೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಫ್ಯೂಚರ್ಗೋಸ್ಕರವಾಗಿ, ಆ ಒಂದು ಫ್ಯೂಚರ್ ಪಾಲಿಟಿಕ್ಸ್ಗೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅವರು ಈ ತಂತ್ರವನ್ನು ಮಾಡ್ತಾರೆ. ಈ ರೀತಿಯ ಒಂದು ರೀತಿಯಲ್ಲಿ ಅಸಂಪ್ಷನ್ ಪಾಲಿಟಿಕ್ಸ್ ಏನಿದೆ ಅದು ದೊಡ್ಡ ಮಟ್ಟದಲ್ಲೇ ಬೆಳೀತಾ ಇದೆ. ಅದಕ್ಕೆ ಉಪ್ಪು ಖಾರವನ್ನು ಸೇರಿಸಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಯಾರು ಯಾವ ರೀತಿ ಅರಗಿಸ್ಕೊಳ್ತಾರೆ ಕಾದು ನೋಡಬೇಕಾಗತ್ತೆ.
ಯಾಕೆಂದರೆ ಈ ಇಬ್ಬರು ಕುಚುಕುಗಳು, ಒಂದು ಕಾಲದ ಕುಚುಕುಗಳು, ಈಗ ಶತ್ರುಗಳು, ಇವರ ನಡುವಿನ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಎಳೆ ತಂದಿರತಕ್ಕಂಥದ್ದು ಇನ್ನಷ್ಟು ಒಂದು ರೀತಿಯಲ್ಲಿ ರೋಚಕ ರಾಜಕಾರಣಕ್ಕೆ ಒಂದು ರೀತಿಯಲ್ಲಿ ಟ್ವಿಸ್ಟ್ ಸಿಗ್ಬೋದಾ ಅಥವಾ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಒಂದಂತೂ ಸತ್ಯ, ಯಾವುದನ್ನು ಕೂಡ ತಳ್ಳಿ ಹಾಕೋಂತಿಲ್ಲ. ಯಾಕೆಂದರೆ ಆರಂಭದಲ್ಲಿ ರಾಜಕಾರಣಿಗಳು ಇಲ್ಲವೇ ಇಲ್ಲ 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 ಅಂತಿರ್ತಾರೆ. ಆ ನೆಕ್ಸ್ಟ್ ಮೂಮೆಂಟ್ಗೆ ಬೇರೆ ರೀತಿಯ ಟರ್ನನ್ನು ಪಡೆದುಕೊಂಡು ಅಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಆಗಿದ್ದುಂಟು. ಹಾಗಾಗಿ ಇದಕ್ಕೆ ಸದ್ಯಕ್ಕೆ ಜನಾರ್ದನ್ ರೆಡ್ಡಿ ಅವರ ಒಂದು ಹೇಳಿಕೆ ಏನಿದೆ, ಈ ಹೇಳಿಕೆ ಮೇಲೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾವ ಹಂತ ತಲುಪುತ್ತೆ ಕಾದು ನೋಡಬೇಕು. ದಿವ್ಯಾ, ರವೀಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ.